ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 134, ಅಧ್ಯಾಯ 87, ದಿವ್ಯ ದಾಂಪತ್ಯ. ಶಾರದಾದೇವಿಯವರು ವಿವಾಹಿತರಾದರೂ ಬಂಜೆಯಾಗಿ ಉಳಿಯಬೇಕಾಯಿತಲ್ಲ ಎಂದು ಜನ ಸಹಾನುಭೂತಿ ತೋರಿದ್ದುಂಟು. ಏಕೆಂದರೆ ಸ್ವಯಂ ಪತಿಯೇ ತನ್ನ ಪತ್ನಿಯನ್ನು ತಾಯಿಯಂತೆ ಕಂಡರೆ ಇನ್ನು ಅಲ್ಲಿ ಸಂತಾನವಾಗುವ ಸಂಭವವೆಲ್ಲಿ? ಅಲ್ಲದೆ ಶಾರದಾದೇವಿಯವರ ವೈವಾಹಿಕ ಜೀವನದ ಸೌಖ್ಯಕ್ಕೆ ಅದಕ್ಕೂ ಮಿಗಿಲಾಗಿ ಸ್ತ್ರೀಯರ ಹೆಮ್ಮೆಯ ವಿಷಯವಾದ ತಾಯ್ತನದ ಸೌಭಾಗ್ಯಕ್ಕೆ ಪತಿಯ ಮಹಿಮೆಯೇ ತಡೆಯಾಗಿ ನಿಂತಿದೆಯಲ್ಲ. ಶಾರದಾದೇವಿಯವರ ತಾಯಿ ಶ್ಯಾಮಸುಂದರಿಯೂ ಮಗಳ ಸ್ಥಿತಿಗಾಗಿ ಮರುಗಿದ್ದುಂಟು. ಅವಳೊಮ್ಮೆ ಶ್ರೀರಾಮಕೃಷ್ಣರಿಗೆ ಕೇಳುವಂತೆಯೇ ಗೊಣಗಿಕೊಂಡಳು. ಅಂತೂ ನನ್ನ ಶಾರದೆಯನ್ನು ಹುಚ್ಚನಿಗೆ ಕೊಟ್ಟು ಮದುವೆ ಮಾಡಿದ ಹಾಗಾಯಿತು. ಅವಳಿಗೆ ದಾಂಪತ್ಯ ಜೀವನವೆಂದರೆ ಏನೆಂದೇ ತಿಳಿಯುವುದಕ್ಕಿಲ್ಲವಾಯಿತು. ಅಮ್ಮ ಎಂದು ಬಾಯಿ ತುಂಬ ಕರೆಸಿಕೊಳ್ಳುವ ಸೌಭಾಗ್ಯ ಅವಳ ಪಾಲಿಗಿಲ್ಲ. ಆಗ ಶ್ರೀರಾಮಕೃಷ್ಣರು ಆಕೆಗೆ ಸಮಾಧಾನ ಹೇಳಿದರು. ನೋಡಿಯತ್ತೇ, ಸುಮ್ಮನೆ ಚಿಂತಿಸಬೇಡಿ. ಮುಂದೆ ನಿಮ್ಮ ಮಗಳನ್ನು ಅಮ್ಮ ಅಮ್ಮ ಎಂದು ಕರೆಯುವ ಎಷ್ಟೊಂದು ಜನ ಬರುತ್ತಾರೆಂದರೆ ಹಗಲು ರಾತ್ರಿ ಅಮ್ಮ ಅಮ್ಮ ಎಂದು ಕರೆಯಿಸಿಕೊಂಡು ಸುಸ್ತಾಗಿ ಬಿಡಬೇಕು. ಆದರೆ ಈ ಮಾತಿನಿಂದ ಆಕೆಗೆ ಎಷ್ಟರ ಮಟ್ಟಿಗೆ ಸಮಾಧಾನವಾಯಿತೋ ಗೊತ್ತಿಲ್ಲ. ಅಂತೂ ಶಾರದಾದೇವಿಯವರಿಗೆ ಮಕ್ಕಳಿಲ್ಲವೆಂದು ಅವರ ತಾಯಿ, ಬಂಧುಗಳು, ನೆರೆಹೊರೆಯವರು ಎಲ್ಲರೂ ಮರುಗಿದರು. ಆದರೆ ಸ್ವತಃ ಶಾರದಾದೇವಿಯವರೇ ಮರುಗಲಿಲ್ಲ. ಪತಿಯ ದಿವ್ಯ ಸತ್ಸಂಗದಿಂದ ತಾವು ಪಡೆದ ಭಗವದಾನಂದದ ಪರಿಣಾಮವಾಗಿ ತಮಗೆ ಮಕ್ಕಳಿಲ್ಲವೆಂದು ಮರುಗಲು ಅವಕಾಶವೇ ಇರಲಿಲ್ಲ. ಅಲ್ಲದೆ ಒಂದು ವೇಳೆ ಅವರೇನಾದರೂ ಇಷ್ಟಪಟ್ಟಿದ್ದರೆ ಶ್ರೀರಾಮಕೃಷ್ಣರನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆಯುವ ಸ್ವಾತಂತ್ರ್ಯ ಅವರಿಗಿತ್ತು. ಜಗತ್ತಿನ ಇತರ ಸ್ತ್ರೀಯರಂತೆ ತಾಯಿಯಾಗಬಹುದಿತ್ತು. ಆದರೆ ಅವರ ಮನೋಭಾವ ಅದಾಗಿರಲಿಲ್ಲ. ಒಮ್ಮೆ ಶ್ರೀರಾಮಕೃಷ್ಣರು ಅವರನ್ನು ಕೇಳಿದರು. ನೋಡು, ನೀನು ನನ್ನ ಕೈ ಹಿಡಿದ ಪತ್ನಿ. ನಿನಗೆ ನನ್ನ ಮೇಲೆ ಹಕ್ಕಿದೆ. ನಿನಗೆ ನನ್ನನ್ನು ಪ್ರಾಪಂಚಿಕ ಜೀವನಕ್ಕೆ ಎಳೆಯುವ ಮನಸ್ಸಿದೆಯೇನು? ಶಾರದಾದೇವಿಯವರ ಉತ್ತರ ತಕ್ಷಣ ಬಂದಿತು. ನಾನೇಕೆ ಹಾಗೆ ಮಾಡಲಿ? ನಾನು ಬಂದಿರುವುದು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನೆರವಾಗಲು. ಎಂಥ ಘನವಾದ ಉತ್ತರ! ಶಾರದಾದೇವಿಯಂಥವರಿಂದ ಮಾತ್ರ ಬರಬಹುದಾದ ದಿವ್ಯ ಉತ್ತರ. ಅದರಲ್ಲಿ ಅಸ್ವಾಭಾವಿಕತೆ ಇರಲಿಲ್ಲ. ಇನ್ನೊಬ್ಬರನ್ನು ಮೆಚ್ಚಿಸಲು ಆಡಿದ ಮಿಥ್ಯಾಚರಣೆಯ ಮಾತು ಅದಲ್ಲ. ಅದು ಅವರ ಸ್ವಭಾವ ಸಹಜವಾದ ಸರಳ ಉತ್ತರ. ಪತಿಯ ಆದರ್ಶವೇ ಸತಿಯ ಆದರ್ಶ. ಅಂತಹ ಪರಮ ಆದರ್ಶದಿಂದ ಪರಿಪಾಕಗೊಂಡ ಹೃದಯದಿಂದ ಬಂದ ಹಿರಿಯ ಉತ್ತರ. ತಾವು ಪತಿಯ ಸಾನ್ನಿಧ್ಯದಲ್ಲಿ ಕಳೆದ ಶುಭ ದಿನಗಳನ್ನು ಸ್ಮರಿಸಿಕೊಂಡು ಮುಂದೆ ಶಾರದಾದೇವಿಯವರು ಹೇಳುತ್ತಾರೆ. ಆ ದಿನಗಳಲ್ಲಿ ಶ್ರೀರಾಮಕೃಷ್ಣರು ಎಂಥ ದಿವ್ಯ ಭಾವದಲ್ಲಿ ಲೀನರಾಗಿರುತ್ತಿದ್ದರು ಎನ್ನುವುದು ವರ್ಣನೆಗೆ ಮೀರಿದ್ದು. ಆನಂದಾತಿಶಯದಿಂದ ಅವರು ಕೆಲವು ಸಲ ನಗುತ್ತಿದ್ದರು, ಕೆಲವು ಸಲ ಅಳುತ್ತಿದ್ದರು, ಇನ್ನು ಕೆಲವು ಸಲ ಸಮಾಧಿಯಲ್ಲೇ ನಿಮಗ್ನರಾಗಿರುತ್ತಿದ್ದರು. ಒಂದೊಂದು ಸಲ ಅವರ ಶರೀರದಲ್ಲಿ ಪ್ರಾಣ ಸಂಚಾರದ ಲಕ್ಷಣಗಳೊಂದೂ ಕಾಣುತ್ತಿರಲಿಲ್ಲ. ಕೆಲವೊಮ್ಮೆಯಂತೂ ಇಡೀ ರಾತ್ರಿ ಆ ಸ್ಥಿತಿಯಲ್ಲೇ ಇರುತ್ತಿದ್ದರು. ಆ ದಿವ್ಯ ಸನ್ನಿಧಿಯಲ್ಲಿ ನನ್ನ ಶರೀರವಿಡೀ ಕಂಪಿಸುತ್ತಿತ್ತು. ನಾನು ಕಾತರಳಾಗಿ ಬೆಳಗಾಗುವುದನ್ನೇ ಕಾಯುತ್ತಾ ಕುಳಿತಿರುತ್ತಿದ್ದೆ. ಏಕೆಂದರೆ ನನಗೆ ಆ ದಿನಗಳಲ್ಲಿ ಸಮಾಧಿಯ ವಿಚಾರ ಅಷ್ಟಾಗಿ ಗೊತ್ತಿರಲಿಲ್ಲ. ಒಂದು ರಾತ್ರಿಯಂತೂ ಅವರ ಸಮಾಧಿ ಸ್ಥಿತಿ ಬಹಳ ಹೊತ್ತಿನವರೆಗೆ ಮುಂದುವರಿಯಿತು. ನಾನು ಭಯಗೊಂಡು ಅಳುತ್ತಾ ಹೃದಯನಿಗೆ ಹೇಳಿ ಕಳಿಸಿದೆ. ಅವನು ಬಂದು ಅವರ ಕಿವಿಯಲ್ಲಿ ಭಗವನ್ನಾಮೋಚ್ಚಾರಣೆ ಮಾಡಲಾರಂಭಿಸಿದ. ಸ್ವಲ್ಪ ಹೊತ್ತು ಹೀಗೆಯೇ ಮಾಡಿದ ಮೇಲೆ ಅವರಿಗೆ ಬಾಹ್ಯ ಪ್ರಜ್ಞೆ ಮರಳಿತು. ಈ ಘಟನೆ ನಡೆದಾಗ ನಾನು ಬಹಳ ಹೆದರಿದ್ದೆ. ಇದು ಶ್ರೀರಾಮಕೃಷ್ಣರಿಗೆ ತಿಳಿದು ಬಂತು. ಆಗ ಅವರು ಯಾವ ಬಗೆಯ ಸಮಾಧಿಯೊದಗಿದಾಗ ಯಾವ ಮಂತ್ರವನ್ನು ಕಿವಿಯಲ್ಲಿ ಉಚ್ಚರಿಸಬೇಕು ಎನ್ನುವುದನ್ನು ನನಗೆ ಕಲಿಸಿಕೊಟ್ಟರು. ಆಮೇಲೆ ನನ್ನ ಭಯ ಕಡಿಮೆಯಾಯಿತು.
ನಾನು ಅವರ ಕಿವಿಯಲ್ಲಿ ಭಗವನ್ನಾಮೋಚ್ಚಾರಣೆ ಮಾಡಿದಾಗ ತಪ್ಪದೆ ಅವರಿಗೆ ಬಾಹ್ಯ ಪ್ರಜ್ಞೆ ಬಂದು ಬಿಡುತ್ತಿತ್ತು. ಹೀಗಿದ್ದರೂ ಕೂಡ ಅವರಿಗೆ ಯಾವಾಗ ಸಮಾಧಿಯುಂಟಾಗುವುದೋ ಎಂಬ ಯೋಚನೆಯಿಂದ ನಾನು ರಾತ್ರಿಯಿಡೀ ಎಚ್ಚರವಾಗಿಯೇ ಇರುತ್ತಿದ್ದೆ. ದಿನ ಕಳೆದಂತೆ ಅವರಿಗೆ ನನ್ನ ಕಷ್ಟದ ಅರಿವಾಯಿತು. ಅಷ್ಟೊಂದು ದಿನಗಳವರೆಗೆ ಅವರೊಂದಿಗಿದ್ದರೂ ಕೂಡ ಅವರ ಸಮಾಧಿ ಸ್ವಭಾವಕ್ಕೆ ಹೊಂದಿಕೊಳ್ಳಲು ನನ್ನಿಂದಾಗದೆ ಹೋಯಿತು. ಆದ್ದರಿಂದ ಅವರು ನನಗೆ ಇನ್ನು ಮೇಲೆ ವಾದ್ಯ ಕುಟೀರದಲ್ಲಿಯೇ ಮಲಗುವಂತೆ ಹೇಳಿದರು. ಶ್ರೀರಾಮಕೃಷ್ಣರದು ಪರಿಪೂರ್ಣವಾದ ದಿವ್ಯ ಜೀವನ. ಇದರಲ್ಲಿ ಅವರ ವೈವಾಹಿಕ ಜೀವನಾದರ್ಶದ ಅಂಶವನ್ನು ಅತ್ಯಂತ ದಕ್ಷತೆಯಿಂದ ತುಂಬಿಕೊಟ್ಟವರೆಂದರೆ ಶಾರದಾದೇವಿಯವರು. ವಿವಾಹಿತರಾದರೂ ದೇಹ ಬುದ್ಧಿಯನ್ನು ತ್ಯಜಿಸಿ ಕೇವಲ ಆತ್ಮಭಾವದಲ್ಲಿ ನೆಲೆಸಿದ್ದ ಶ್ರೀರಾಮಕೃಷ್ಣರ ಯಶಸ್ಸಿನಲ್ಲಿ ಶಾರದಾದೇವಿಯವರಿಗೆ ಸಮಪಾಲು ಸಲ್ಲುತ್ತದೆ. ತಮ್ಮ ಆಧ್ಯಾತ್ಮಿಕ ಜೀವನದ ಪರಿಪೂರ್ಣತೆಗೆ ತಮ್ಮ ಪತ್ನಿ ನೀಡಿದ ಅಮೂಲ್ಯ ಕೊಡುಗೆಯನ್ನು ಶ್ರೀರಾಮಕೃಷ್ಣರು ಹೀಗೆ ಕೊಂಡಾಡುತ್ತಾರೆ. ಅವಳು ಅಷ್ಟೊಂದು ಪರಿಶುದ್ಧಳಾಗಿರದಿದ್ದಲ್ಲಿ ಅವಳ ಪ್ರಚೋದನೆಗೆ ಒಳಗಾಗಿ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗುತ್ತಿತ್ತೋ ಏನೋ, ಯಾರಿಗೆ ಗೊತ್ತು. ವಿವಾಹದ ನಂತರ ನಾನು ಜಗನ್ಮಾತೆಯಲ್ಲಿ ವ್ಯಾಕುಲತೆಯಿಂದ ಬೇಡಿಕೊಂಡಿದ್ದೆ, ಅಮ್ಮ, ನನ್ನ ಮಡದಿಯ ಮನದಲ್ಲಿ ಪ್ರಾಪಂಚಿಕತೆಯ ಅತ್ಯಲ್ಪ ಮಾಲಿನ್ಯವಿದ್ದರೂ ಅದನ್ನು ತೊಡೆದು ಹಾಕಿಬಿಡು ಎಂದು. ಮುಂದೆ ಅವಳೊಂದಿಗೆ ವಾಸಿಸಿದಾಗ ಜಗನ್ಮಾತೆ ನನ್ನ ಪ್ರಾರ್ಥನೆಯನ್ನು ನಿಜವಾಗಿಯೂ ಮನ್ನಿಸಿದ್ದಾಳೆ ಎಂಬುದು ನನಗೆ ತಿಳಿಯಿತು. ಇದೊಂದು ಅದ್ಭುತ ಸಂಗತಿಯೇ ಸರಿ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಪೋನಿಮಗ್ನರಾಗಿದ್ದಾಗ ತಮ್ಮ ಪ್ರಾರ್ಥನಾ ಬಲದಿಂದ ಶಾರದಾದೇವಿಯವರಲ್ಲೂ ಆಧ್ಯಾತ್ಮಿಕ ವಿಕಾಸವನ್ನುಂಟು ಮಾಡುತ್ತಿದ್ದರು ಎನ್ನಬೇಕು. ತಮ್ಮ ತೀವ್ರ ಮನಃಶಕ್ತಿಯಿಂದ ಅವರು ತಾವು ಆಚರಿಸಿದ ಅಭೂತಪೂರ್ವ ಆಧ್ಯಾತ್ಮಿಕ ಸಾಧನೆಯಲ್ಲಿ ತಮ್ಮ ಸತಿಯನ್ನು ಕೂಡ ಮಾನಸಿಕವಾಗಿ ಸಹಭಾಗಿಯಾಗುವಂತೆ ಮಾಡಿದರೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಅಲ್ಲದೆ ಒಬ್ಬರು ಇನ್ನೊಬ್ಬರಿಂದ ಬಹುದೂರದಲ್ಲಿದ್ದರೂ ಕೂಡ ಅಂತಹ ಪ್ರಾರ್ಥನೆಯ ಮೂಲಕ ಅವರು ತಮ್ಮ ಪತ್ನಿಯೊಂದಿಗೆ ಆಧ್ಯಾತ್ಮಿಕ ಸಂಬಂಧವನ್ನು ಸ್ಥಾಪಿಸಿದ್ದರೆಂಬುದು ವೇದ್ಯವಾಗುತ್ತದೆ. ಮತ್ತು ಅಂತಹ ದಿವ್ಯ ಪ್ರಾರ್ಥನೆಯೇ ಅವರು ದಕ್ಷಿಣೇಶ್ವರದಲ್ಲಿ ಶೇಖರಿಸುತ್ತಿದ್ದ ಆಧ್ಯಾತ್ಮಿಕತೆಯ ಸಾರವನ್ನು ಶಾರದಾದೇವಿಯವರು ದೂರದ ಜಯರಾಂಬಾಟಿಯಿಂದಲೇ ಹೀರಿಕೊಳ್ಳುವಂತೆ ಮಾಡಿತ್ತೆಂಬುದು ಗೊತ್ತಾಗುತ್ತದೆ. ಶ್ರೀರಾಮಕೃಷ್ಣರ ಈ ವಿಲಕ್ಷಣ ದಾಂಪತ್ಯ ಜೀವನವನ್ನು ಪರಿಶೀಲಿಸಿದಾಗ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿಯೇ ಉದ್ಭವಿಸುತ್ತದೆ. ಕಾಮಕ್ಕಾಗಿ ಅಲ್ಲದಿದ್ದರೆ ಶ್ರೀರಾಮಕೃಷ್ಣರು ವಿವಾಹ ಮಾಡಿಕೊಂಡದ್ದು ಮತ್ತಾವ ಪುರುಷಾರ್ಥಕ್ಕಾಗಿ? ಅವರು ಸುಖವಾಗಿ ಬ್ರಹ್ಮಚಾರಿಗಳಾಗಿಯೇ ಇರಬಹುದಾಗಿತ್ತಲ್ಲ. ಈಗ ನೋಡಿದರೆ ಅವರು ಆ ಕಡೆ ಸನ್ಯಾಸಿಯೂ ಅಲ್ಲ, ಈ ಕಡೆ ಗೃಹಸ್ಥರೂ ಅಲ್ಲ. ಅದೊಂದು ಬಹುಮುಖ್ಯ ಪ್ರಶ್ನೆಯೇ ಸರಿ. ಇದಕ್ಕೆ ಉತ್ತರವೂ ಮಹತ್ವಪೂರ್ಣವಾದುದೇ. ಶ್ರೀರಾಮಕೃಷ್ಣರ ಜೀವನ ಸಂದೇಶಗಳಲ್ಲೇ ಈ ಉತ್ತರ ಅಡಗಿದೆ. ಸ್ವಾಮಿ ಶಾರದಾನಂದರು ಲೀಲಾ ಪ್ರಸಂಗದಲ್ಲಿ ಇದನ್ನು ಸವಿಸ್ತಾರವಾಗಿ ವಿಶ್ಲೇಷಿಸಿದ್ದಾರೆ. ಈ ಪ್ರಶ್ನೆಗೆ ಉತ್ತರವಾಗಿ ಕೆಲವರು ಭಾವಿಸಬಹುದು, ಶ್ರೀರಾಮಕೃಷ್ಣರು ವಿವಾಹವಾದದ್ದೇ ಒಂದು ಆಕಸ್ಮಿಕ ಘಟನೆ ಇರಬೇಕು ಎಂದು. ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಇದು ಖಂಡಿತವಾಗಿ ಸುಳ್ಳೆಂದು ತಿಳಿಯುತ್ತದೆ. ಹಿಂದೆ ಶ್ರೀರಾಮಕೃಷ್ಣರಿಗಾಗಿ ಅವರ ಮನೆಯವರು ಹೆಣ್ಣು ಹುಡುಕುತ್ತಿದ್ದಾಗ ತಾವಾಗಿಯೇ ಅವರು ಹೆಣ್ಣನ್ನು ಸೂಚಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ಹುಡುಗಿಗೋ 5 ವರ್ಷ, ವಧೂವರರ ಅಂತರ 18 ವರ್ಷಗಳು. ಆದರೂ ಈ ವಿಚಿತ್ರ ಜೋಡಿಗೆ ವಿವಾಹ ನಡೆದೇ ಬಿಡುವುದೆಂದರೇನು? ಬಳಿಕ ಅವರೀರ್ವರಲ್ಲಿ ಕಂಡುಬಂದ ಪರಸ್ಪರ ಸಾಮರಸ್ಯವೆಂಥದು? ಅಲ್ಲದೆ ಶ್ರೀರಾಮಕೃಷ್ಣರ ಜೀವನವನ್ನು ಅವಲೋಕಿಸಿದಾಗ ತಿಳಿಯುತ್ತದೆ ಅದರಲ್ಲಿನ ಒಂದೊಂದು ಘಟನೆಯೂ ಅರ್ಥಪೂರ್ಣ, ಮಹತ್ವಪೂರ್ಣ ಎಂದು. ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರವಿದೆ. ಶ್ರೀರಾಮಕೃಷ್ಣರದು ಪರಮ ನಿಸ್ವಾರ್ಥ ಸ್ವಭಾವ ಎಂಬುದನ್ನು ನಾವು ಈಗಾಗಲೇ ಸಾಕಷ್ಟು ಚೆನ್ನಾಗಿ ಅರಿತಿದ್ದೇವೆ. ತಮ್ಮಿಂದ ಇನ್ನೊಬ್ಬರಿಗೆ ಅತಿ ಸಣ್ಣ ಪ್ರಮಾಣದ ಕಷ್ಟವಾಗುವುದನ್ನೂ ಅವರು ಸಹಿಸುತ್ತಿರಲಿಲ್ಲ. ಇಂಥವರು ಮುಂದಾಲೋಚನೆ ಇಲ್ಲದೆಯೋ ಅಥವಾ ತಮ್ಮ ಸ್ವಾರ್ಥೋದ್ದೇಶಕ್ಕಾಗಿಯೋ ಮದುವೆ ಮಾಡಿಕೊಂಡು ಯಾರೋ ಒಬ್ಬ ಅಪರಿಚಿತ ಮುಗ್ಧ ಬಾಲಕಿಯನ್ನು ಚಿರಕಾಲದ
ದುಃಖ ಯಾತನೆಗೆ ಈಡು ಮಾಡುವುದನ್ನು ಊಹಿಸಿಕೊಳ್ಳಲಾದರೂ ಸಾಧ್ಯವೇ? ಹಾಗಾದರೆ ಅವರು ಮದುವೆ ಮಾಡಿಕೊಂಡದ್ದೇಕೆ? ಹೊತ್ತು ಹೊತ್ತಿಗೆ ಅವರಿಗೆ ಒಗ್ಗುವಂತಹ ಅಡಿಗೆ ಮಾಡಿ ಹಾಕಲು ಒಬ್ಬರು ಬೇಕೆಂದೇ? ಕೆಲವೊಮ್ಮೆ ಶ್ರೀರಾಮಕೃಷ್ಣರು ಅದಕ್ಕಾಗಿಯೇ ಇರಬೇಕು ಎಂದು ಹಾಸ್ಯ ಮಾಡುತ್ತಿದ್ದುದುಂಟು. ಅದು ಅಲ್ಲವೆಂದಲ್ಲ. ಆದರೆ ಅದಕ್ಕಿಂತ ಮಹತ್ತರವಾದ ಘನತರವಾದ ಕಾರಣಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಿಂದೂ ಶಾಸ್ತ್ರಗಳಲ್ಲಿ ಮದುವೆಯ ಉದಾತ್ತ ಧ್ಯೇಯೋದ್ದೇಶಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮದುವೆಯು ಕೇವಲ ಭೋಗ ಸುಖಕ್ಕಲ್ಲ, ಸದ್ಗುಣಿಗಳಾದ ಮಕ್ಕಳನ್ನು ಪಡೆದು ಭಗವಂತನ ಸೃಷ್ಟಿ ರಕ್ಷಣೆಯ ನಿಯಮವನ್ನು ಪರಿಪಾಲಿಸುವುದು, ತನ್ಮೂಲಕ ಸರ್ವಜನ ಹಿತವನ್ನು ಸಾಧಿಸುವುದು, ಇದೇ ವಿವಾಹ ಕರ್ಮದ ಉದ್ದೇಶ ಎಂದು ಅವು ಸಾರುತ್ತವೆ. ಹಾಗಾದರೆ ಇದರಲ್ಲಿ ವ್ಯಕ್ತಿಯ ಸ್ವಾರ್ಥ ಸ್ವಲ್ಪವೂ ಇರಲಾರದೆ ಎಂದರೆ ಹಾಗಲ್ಲ. ಶಾಸ್ತ್ರಕಾರರಾದ ಋಷಿಗಳು ಮನುಷ್ಯನ ದೌರ್ಬಲ್ಯವನ್ನು ಚೆನ್ನಾಗಿ ಅರಿತಿದ್ದರು. ಸ್ವಾರ್ಥೋದ್ದೇಶವಿಲ್ಲದಿದ್ದಲ್ಲಿ ಮನುಷ್ಯ ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ಆದ್ದರಿಂದ ಅಂಥವನು ಮೇಲೇರಿ ಉದ್ಧಾರವಾಗಬೇಕಾದರೆ ಅವನ ಸ್ವಾರ್ಥೋದ್ದೇಶಕ್ಕೆ ಉನ್ನತ ಧ್ಯೇಯಾದರ್ಶಗಳನ್ನು ಗಂಟು ಹಾಕಬೇಕೆಂದು ಕಂಡುಕೊಂಡರು. ಇಲ್ಲದಿದ್ದಲ್ಲಿ ಜನರು ಜನನ ಮರಣಗಳ ಬಂಧನದಲ್ಲಿ ಸಿಲುಕಿಕೊಂಡು ನಿರಂತರವೂ ನರಳುತ್ತಲೇ ಇರುತ್ತಾರೆಂಬ ಅರಿವು ಅವರಿಗಿತ್ತು. ಮನದೊಳಗಿನ ಭೋಗಾಭಿಲಾಷೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಮನಸ್ಸನ್ನು ಉನ್ನತ ಧ್ಯೇಯದೆಡೆಗೆ ಹರಿಸಬೇಕು ಎಂಬುದು ಶಾಸ್ತ್ರವಾಕ್ಯಗಳ ಇಂಗಿತ. ಇದನ್ನೇ ಶ್ರೀರಾಮಕೃಷ್ಣರು ಮುಂದೆ ಮತ್ತೆ ಮತ್ತೆ ಸಾರುತ್ತಾರೆ. ಸಂಯಮದ ಪ್ರಜ್ಞೆ ಬರುತ್ತಾ ನಶಿಸಿ ಹೋಗಿ ಪಾಶ್ಚಾತ್ಯರ ಭೋಗವಾದವೇ ಭಾರತೀಯರ ನರನಾಡಿಗಳಲ್ಲಿ ಸೇರಿಕೊಂಡು ಇಡೀ ಜನಾಂಗವನ್ನೇ ದುರ್ಬಲಗೊಳಿಸುತ್ತಿರುವ ಈ ಕಾಲದಲ್ಲಿ ಜನರ ಮುಂದೆ ಸಂಯಮದ ಅತ್ಯುಚ್ಛ ಆದರ್ಶವನ್ನಿಡಲೆಂದೇ ಅವರು ವಿವಾಹ ಮಾಡಿಕೊಂಡು ಅಂತಹ ದುಸ್ಸಾಧ್ಯವಾದ ಜೀವನವನ್ನು ನಡೆಸಿ ತೋರಿಸಿದರು. ಶ್ರೀರಾಮಕೃಷ್ಣರು ಜನರನ್ನುದ್ದೇಶಿಸಿ ತಮ್ಮ ಗ್ರಾಮ್ಯ ಭಾಷೆಯಲ್ಲಿ ಹೇಳುತ್ತಾರೆ, ನಾನು ಮಾಡುವುದೆಲ್ಲವೂ ನಿಮಗಾಗಿಯೇ. ಎಲ್ಲೋ ನಾನು 16 ಆಣೆ ಮಾಡಿದರೆ ನೀವೆಲ್ಲೋ ಒಂದಾಣೆಯಷ್ಟು ಮಾಡಿರಿ. ಆದರೆ ನಾನೇನಾದರೂ ನಿಂತು ಉಚ್ಚೆ ಹೊಯ್ದರೆ ನೀವು ಪಟಿಂಗರು ಸುತ್ತಿಕೊಂಡು ಉಚ್ಚೆ ಹೊಯ್ಯುವಿರಿ. ಈ ಕಾರಣದಿಂದಲೇ ಅವರು ದಾಂಪತ್ಯ ಜೀವನದ ಕರ್ತವ್ಯವನ್ನು ವಹಿಸಿಕೊಂಡು ಪರಮೋತ್ಕೃಷ್ಟವಾದ ಆದರ್ಶವನ್ನು ಅನುಷ್ಠಿಸಿ ತೋರಿಸಿದರು. ಅವರೇನಾದರೂ ಮದುವೆ ಮಾಡಿಕೊಳ್ಳದಿದ್ದ ಪಕ್ಷದಲ್ಲಿ ಗೃಹಸ್ಥರು ಹೇಳುತ್ತಿದ್ದರು, ಪರಮಹಂಸರಿಗೇನು ಗೊತ್ತು ಗೃಹಸ್ಥ ಜೀವನದ ವಿಷಯ, ಅವರೇನು ಮದುವೆ ಮಾಡಿಕೊಂಡು ಹೆಂಡತಿಯ ಜೊತೆ ಬಾಳಿದವರೇ, ಅವರು ಒಬ್ಬಳು ಹೆಂಡತಿಯನ್ನು ಕಟ್ಟಿಕೊಳ್ಳಬೇಕಾಗಿತ್ತು, ಆಗ ಗೊತ್ತಾಗುತ್ತಿತ್ತು ಈ ಸಂಸಾರ ಎಂದರೆ ಏನು ಎಂಥದೂ ಅಂತ. ಅವರಿಗೆ ಅದೊಂದೂ ಗೊತ್ತಿಲ್ಲ. ಆದ್ದರಿಂದಲೇ ನಮಗೀಗ ಬ್ರಹ್ಮಚರ್ಯ ವೈರಾಗ್ಯ ಎಂದು ಪೊಳ್ಳು ಉಪದೇಶ ಕೊಡುತ್ತಿದ್ದಾರೆ. ಅದೆಲ್ಲ ಆಗುವ ಹೋಗುವ ಮಾತೇ ಎಂದು ಇಂತಹ ಆಕ್ಷೇಪಗಳು ಏಳಬಾರದೆಂದೇ ಶ್ರೀರಾಮಕೃಷ್ಣರು ವಿವಾಹ ಮಾಡಿಕೊಂಡದ್ದು. ಅಷ್ಟು ಮಾತ್ರವಲ್ಲ, ಪೂರ್ಣ ಯೌವನಸ್ಥೆಯಾದ ತಮ್ಮ ಪತ್ನಿಯೊಂದಿಗೆ ಎಡೆಬಿಡದೆ 8 ತಿಂಗಳ ಕಾಲ ವಾಸ ಮಾಡಿ, ಅಷ್ಟೇ ಅಲ್ಲ, ಒಂದೇ ಹಾಸಿಗೆಯ ಮೇಲೆ ಮಲಗಿಯೂ ಬ್ರಹ್ಮಚರ್ಯವನ್ನು ಪರಿಪಾಲಿಸಿ ತೋರಿಸಿದ್ದು. ಹಾಗಾದರೆ ಜನರೆಲ್ಲರೂ ಹೀಗೆಯೇ ಮಾಡಬೇಕೆಂದರ್ಥವೇ ಎಂದರೆ ಹಾಗಲ್ಲವೇ ಅಲ್ಲ. ಸಾಮಾನ್ಯ ಜನರ ಮಾತಿರಲಿ, ಕೋಟಿಗೊಬ್ಬನೂ ಹಾಗೆ ಮಾಡಲಾರ. ಹೆಂಡತಿಯೊಂದಿಗೆ ವಾಸ ಮಾಡುತ್ತಲೇ ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸಲು ಜನರಿಗೆ ಸಾಧ್ಯವಿಲ್ಲವೆಂದು ಶ್ರೀರಾಮಕೃಷ್ಣರು ಚೆನ್ನಾಗಿಯೇ ತಿಳಿದಿದ್ದರು. ಆದರೆ ಅವರೇ ಹೇಳುವಂತೆ ತಾವು ಮಾಡಿದ್ದರಲ್ಲಿ ಒಂದಾಣೆ ಭಾಗವನ್ನಾದರೂ ಇತರರು ಮಾಡಿದ್ದಾದರೆ ಅದು ಸಾಕಷ್ಟಾಯಿತು. ಕಡೆಗೀಗ ಮತ್ತೊಂದು ಪ್ರಶ್ನೆ. ಶ್ರೀರಾಮಕೃಷ್ಣರು ವಿವಾಹವನ್ನೇನೋ ಮಾಡಿಕೊಂಡರು, ಆದರೆ ಅವರು ಕನಿಷ್ಠ ಪಕ್ಷ ಒಂದು ಮಗುವಿಗಾದರೂ ತಂದೆಯಾಗಿದ್ದರೆ ಮತ್ತು ಅನಂತರ ಪತ್ನಿಯೊಂದಿಗಿನ ದೇಹ ಸಂಬಂಧವನ್ನು ವರ್ಜಿಸಿದ್ದರೆ ಎಲ್ಲ ದೃಷ್ಟಿಯಿಂದಲೂ ಸರಿ ಹೋಗುತ್ತಿತ್ತಲ್ಲವೇ? ಹಾಗೆ ಮಾಡುವುದರಿಂದ ಭಗವಂತನ ಸೃಷ್ಟಿಯನ್ನು ರಕ್ಷಣೆ ಮಾಡುವುದು ಮನುಷ್ಯನಾದವನ ಕರ್ತವ್ಯವೆಂದು ತೋರಿಸಿಕೊಟ್ಟಂತಾಗುತ್ತಿತ್ತು.
ಜೊತೆಗೆ ಪುರುಷನು ಪತ್ನಿಯಲ್ಲಿ ಒಂದು ಮಗುವನ್ನಾದರೂ ಪಡೆದು ಪಿತೃಋಣದಿಂದ ಮುಕ್ತನಾಗಬೇಕು ಎಂಬ ಶಾಸ್ತ್ರವಾಕ್ಯಕ್ಕೆ ಮರ್ಯಾದೆ ತೋರಿಸಿದಂತಾಗುತ್ತಿತ್ತು ಅಲ್ಲವೇ? ಈ ಪ್ರಶ್ನೆಯೂ ಅಷ್ಟು ತೊಡಕಾದುದೇನಲ್ಲ. ಸೃಷ್ಟಿ ರಕ್ಷಣೆಯ ವಿಷಯವನ್ನು ತೆಗೆದುಕೊಂಡರೆ ಅದನ್ನು ಮಾಡಲು ಅಸಂಖ್ಯಾತ ಜನರಿದ್ದಾರೆ. ಕೆಲವು 100 ಜನ ಅಲ್ಲ, ಕೆಲವು ಕೋಟಿ ಜನ ಆ ಮಾರ್ಗವನ್ನು ಹಿಡಿಯದಿದ್ದರೂ ವ್ಯತ್ಯಾಸವೇನೂ ಆಗುವುದಿಲ್ಲ. ಜಗತ್ತಿನ ಸ್ತ್ರೀ ಪುರುಷರೆಲ್ಲರೂ ಸೃಷ್ಟಿಕರ್ತನಿಗೆ ಸಹಾಯವಾಗಲೆಂದೇ ಮದುವೆಯಾಗುತ್ತಾರೆಯೇ? ಮತ್ತೂ ಮುಖ್ಯವಾದ ಅಂಶವೆಂದರೆ ಉನ್ನತವಾದ ಧ್ಯೇಯೋದ್ದೇಶಗಳ ಸಲುವಾಗಿ ಶಕ್ತಿಯನ್ನು ರಕ್ಷಿಸಿಕೊಳ್ಳುವುದು. ಅರ್ಥಾತ್ ಸಾಮಾನ್ಯವಾದ ವಿಷಯಗಳಿಗಾಗಿ ಶಕ್ತಿಯನ್ನು ವ್ಯಯಿಸದಿರುವುದು ಕೂಡ ಸೃಷ್ಟಿಯ ನಿಯಮವೇ. ಎಲ್ಲರೂ ಕೆಳಮಟ್ಟದ ಸಾಧನೆಗಳಲ್ಲೇ ಶಕ್ತಿಯನ್ನು ವ್ಯಯಿಸಿದರೆ ಮೇಲ್ಮಟ್ಟದ ಚಟುವಟಿಕೆಗಳಲ್ಲಿ ನಿರತರಾಗಿ ಆಧ್ಯಾತ್ಮಿಕ ವಿಕಾಸ ಹೊಂದುವವರು ಯಾರಿರುತ್ತಾರೆ? ಇನ್ನು ಶಾಸ್ತ್ರವಾಕ್ಯದ ಮಾತು. ಶಾಸ್ತ್ರಗಳಲ್ಲಿ ದಾಂಪತ್ಯ ಧರ್ಮವನ್ನು ಎತ್ತಿ ಹಿಡಿದಿರುವುದೇನೋ ನಿಜವೇ, ಆದರೆ ಅದೇ ಶಾಸ್ತ್ರಗಳಲ್ಲಿ ಇನ್ನೊಂದು ಮಾತಿದೆ. ವ್ಯಕ್ತಿಯ ಮನಸ್ಸಿನಲ್ಲಿ ಯಾವಾಗ ನಿಜವಾದ ವೈರಾಗ್ಯ ಉದಿಸುವುದೋ ಆ ಕ್ಷಣವೇ ಅವನು ಸಂಸಾರವನ್ನು ತೊರೆಯಬೇಕು ಎಂದು. ಅಲ್ಲದೆ ಮತ್ತೊಂದೆಡೆಯಲ್ಲಿ ಯಥಾರ್ಥ ಸನ್ಯಾಸಿಯಾದವನು ತನ್ನ ಹಿಂದಿನ ಹಾಗೂ ಮುಂದಿನ 7 ತಲೆಮಾರುಗಳನ್ನು ತನ್ನ ಪುಣ್ಯ ಬಲದಿಂದ ಉದ್ಧರಿಸುತ್ತಾನೆ ಎಂಬ ಮಾತಿದೆ. ಆದ್ದರಿಂದ ಶ್ರೀರಾಮಕೃಷ್ಣರು ಶಾಸ್ತ್ರವಾಕ್ಯದಂತೆ ನಡೆಯಲಿಲ್ಲವೆಂಬ ಆಕ್ಷೇಪ ಹಾಸ್ಯಾಸ್ಪದವಾಗುತ್ತದೆ. ಹೀಗೆ ಶ್ರೀರಾಮಕೃಷ್ಣರು ತಮ್ಮ ಅಭೂತಪೂರ್ವ ದಾಂಪತ್ಯ ಜೀವನದ ಮೂಲಕ ಸಮಸ್ತ ಜಗತ್ತಿಗೆ ನವನಾಗರಿಕತೆಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಕುರಿತಾಗಿ ಭಾವಿಸಿದಷ್ಟೂ ಅದರ ಅರ್ಥ ಮಹತ್ವಗಳು ಮನೋಬುದ್ಧಿಗಳಿಗೆ ನಿಲುಕದಷ್ಟು ಅಗಾಧವಾಗಿ ಬೆಳೆಯುತ್ತಾ ಹೋಗುತ್ತವೆ. ಆದರೆ ನಾವು ಈವರೆಗೆ ನೋಡಿರುವುದು ಶ್ರೀರಾಮಕೃಷ್ಣರ ದಾಂಪತ್ಯ ಜೀವನದ ಅಲ್ಪಾಂಶವನ್ನು ಮಾತ್ರವೇ. ಈಗ ನಾವು ಈ ಸಂಬಂಧವಾಗಿ ನಡೆದ ಇನ್ನೊಂದು ಅದ್ಭುತ ಪ್ರಸಂಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 87 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಮತ್ತು ಆ ಅದ್ಭುತ ಘಟನೆಯನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.